ನಾರಾಯಣಪುರದ ಮುಖ್ಯ ಇಂಜಿನಿಯರ್ ಕಚೇರಿಗೆ ಮಾಜಿ ಸಚಿವ ರಾಜುಗೌಡ ಭೇಟಿ. ನೀರಾವರಿ ಅಧಿಕಾರಿಗಳಿಗೆ ರಾಜುಗೌಡ ತರಾಟೆ ತೆಗೆದುಕೊಂಡಿದ್ದಾರೆ. ತೆಲಂಗಾಣಕ್ಕೆ ನೀರು ಹರಿಸದೇ ಇರುವುದು ಯಾಕೆ? ಎಷ್ಟು ನೀರನ್ನು ತೆಲಂಗಾಣಕ್ಕೆ ಬಿಟ್ಟಿದ್ದೀರಿ ಹೇಳಿ ಅಂತ ರಾಜುಗೌಡ. 1.2 TMCಯಷ್ಟು ನೀರು ಹರಿಬಿಟ್ಟಿದ್ದೇವೆ ಅಂತ ಡಿವಿಜನ್ ಇಇ ಹನುಮಂತ ಕೊಣ್ಣೂರ್. ಹಗಲು ಹೊತ್ತಿನಲ್ಲೂ ನೀರು ಬಂದ್ ಮಾಡ್ತೀರಿ, ರಾತ್ರಿ ಹೊತ್ತಿನಲ್ಲಿ ಯಾಕೆ ನೀರು ಬಿಡ್ತಿದ್ರಿ ಅಂತ ಪ್ರಶ್ನಿಸಿದ ರಾಜುಗೌಡ. ಸರಿ, 20ರಿಂದ 22ನೇ ತಾರೀಕಿನ ತನಕ ಒಮ್ಮೆ 0.48 TMC, 1.5 1.98 TMC ಹೆಚ್ಚುಕೊಂಡು ನಿನ್ನೆ 0.2 TMC ರಾತ್ರಿ. ಈಗ ಕ್ಲೋಸ್. ಯಾವಾಗ ನೈಟ್ ಆಗಿ ಬಿಡ್ತಾರೆ? ಬಂದಿದೆ ಅಲ್ಲ, ಡೇದಾಗ ಬಂದ್ ಮಾಡೋದು ನೈಟ್ನಾಗ ಯಾಕೆ ಬಿಡೋದು? ಅದು ನೈಟ್ನಾಗ ಅಂದ್ರೆ ಯಾರ ನದಿ ದಂಡೆಯಲ್ಲಿ ಅಲ್ಲ ಕರೆಕ್ಟ್. ನದಿ ದಂಡೆಗೆ ಇನ್ನು ನಮ್ಮ ನದಿ ಈಗ ಒಂದು ಫ್ಲಡ್ ಬರಬೇಕಂದ್ರೆ 3 ಲಕ್ಷ ಕ್ಯೂಸೆಕ್ಸ್ 4 ಲಕ್ಷ ಕ್ಯೂಸೆಕ್ಸ್ ಬಿಟ್ಟಾಗ 4 ಲಕ್ಷ 5 ಲಕ್ಷ ಬಂದ ಫ್ಲಡ್ ಬರ್ತದೆ. ನೀವು ರಾತ್ರಿ ಯಾಕೆ ನದಿ ನೀರು ಬಿಡಾಕೈತ್ರಿ? ಹೆಚ್ಚಿಗೆ ಬಿಡಕ್ರಿ, ಹೆಚ್ಚಿಗೆ ಅಲ್ಲ. ಈ ನಿಮ್ಮ ಆಫೀಸರ್ಸ್ ಏನು ಮುಖ್ಯಮಂತ್ರಿ ಅವರಿಂದ ಅಥವಾ ಮಂತ್ರಿಯಿಂದ ಆದೇಶ ಅದ ನೀರು ಇಷ್ಟು ಬಿಡ್ಬೇಕಂತಂದು? ಈಗ ಆದೇಶ ನಮ್ಮ ಚೀಫ್ ಇಂಜಿನಿಯರ್ ಅವ್ರ ಕಡೆ ಇರ್ತದೆ ಸರ್. ಅದು ನಮ್ಮ ಸಿ ಸಾಹೇಬ್ರು ಸ್ವಲ್ಪ ಮಾತಾಡ್ತಾರೆ.